ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಸಚಿನ್ ಫ್ರಮ್ ಆಸಮ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಜರ್ಮನ್ ಶೆಫರ್ಡ್ ಕ್ವಾಲಿಟಿ ಹೇಗೆ ಚೆಕ್ ಮಾಡೋದು ಮತ್ತು ಅದನ್ನು ಹೇಗೆ ಕೇರ್ ಮಾಡೋದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ. ಜರ್ಮನ್ ಶೆಫರ್ಡ್ ಈ ಬ್ರೀಡ್ನ ಡೆವಲಪ್ ಮಾಡಿರೋದು ಜರ್ಮನ್ನವರು. ಇದನ್ನು ಆವಾಗ ಕುರಿಯೆಲ್ಲ ಕಾಯೋದಕ್ಕೋಸ್ಕರ ಇದನ್ನು ಯೂಸ್ ಮಾಡ್ತಾಯಿರೋ. ಈಗ ಅದನ್ನು ಏನು ಮಾಡ್ತಾಯಿದ್ದಾರೆ ಅಂದರೆ ಗಾರ್ಡಿಂಗ್ ಪರ್ಪಸ್ ಯೂಸ್ ಮಾಡ್ತಾ ಇದ್ದಾರೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಡಾಗ್ ಸ್ಕ್ವಾಡ್ ಇದೆ. ಆ ಡಾಗ್ ಸ್ಕ್ವಾಡಲ್ಲಿ ಈ ಜರ್ಮನ್ ಶೆಫರ್ಡ್ ಕೂಡ ಒಂದು ಮೇನ್ ರೋಲ್ ಆಗಿರುತ್ತೆ. ಇದನ್ನೇ ತುಂಬ ನೀವು ನೋಡಿರೋ ಹಾಗೆ ಒಂದು ಇನ್ನು ಕ್ರೈಮ್ ಇರ್ಬೋದು ಅಥವಾ ಎಕ್ಸ್ಪ್ಲೋರ್ಟ್ಸ್ ಇರುತ್ತಲ್ಲ ಅದ್ರ ಬಗ್ಗೆ ಎಲ್ಲ ಡಿಟೆಕ್ಟ್ ಎಲ್ಲ ಮಾಡೋದಕ್ಕೋಸ್ಕರ ತುಂಬ ಇದು ಹೆಲ್ಪ್ ಆಗುತ್ತೆ. ಇದು ಅಷ್ಟು ಇಂಟೆಲಿಜೆಂಟ್ ಆಗಿದೆ ಮತ್ತು ಸ್ಮೆಲ್ಲಿಂಗ್ ಸೆನ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಇದು ಇಂಟೆಲಿಜೆಂಟ್ ಬ್ರೀಡ್ ಆಗಿದ್ದು ತುಂಬ ಸ್ಮೆಲ್ಲಿಂಗ್ ಸೆನ್ಸರನ್ನು ಅಷ್ಟೇ ಗ್ರಾಬ್ ಮಾಡುತ್ತೆ. ಜೊತೆಗೆ ಅದಲ್ದೇ ಇದು ಅಷ್ಟೇ ಒಬಿಡೆಂಟ್ ಆಗಿರುತ್ತೆ. ನಾವು ಹೇಗೆ ನಾವು ಟ್ರೈನ್ ಮಾಡ್ತಾ ಹೋಗ್ತೀವಿ ಆ ರೀತಿ ಅಷ್ಟೇ ಇಮಿಡಿಯೇಟಾಗಿ ಅದನ್ನು ಕ್ಯಾಚ್ ಮಾಡಿಕೊಂಡು ತುಂಬ ಟ್ರೈನ್ ಆಗುತ್ತೆ ಇದು. ಅದರಿಂದಾಗಿ ಇದನ್ನು ನಾವು ನಮ್ಮ ಪೊಲೀಸ್ ಸ್ಕ್ವಾಡ್ ಏನಿದೆ ಡಾಗ್ ಸ್ಕ್ವಾಡಲ್ಲಿ ಮತ್ತು ಅದರಲ್ಲಿ ಜರ್ಮನ್ ಶೆಫರ್ಡ್ ಯೂಸ್ ಮಾಡ್ತಾರೆ. ಜೊತೆಗೆ ನಮ್ಮ ಮಿಲಿಟ್ರಿ ಅದರಲ್ಲಿ ಮತ್ತು ಬೇರೆ ಬೇರೆ ಕಂಟ್ರಿಗಳಲ್ಲೂ ಸಹ ಯೂಸ್ ಮಾಡ್ತಾ ಇದ್ದಾರೆ. ಮತ್ತು ಇದು ಲಾರ್ಜ್ ಬ್ರೀಡ್. ಇದು ಲೈಫ್ ಸ್ಪ್ಯಾನ್ 10 to 12 years ಇರುತ್ತೆ. ಇದನ್ನು ಪರ್ ಡೇ ನಾವು 40 minutes ಎಕ್ಸಸೈಸ್ ಮಾಡಿಸ್ಬೇಕಾಗುತ್ತೆ. ರನ್ನಿಂಗ್, ಸ್ವಿಮ್ಮಿಂಗ್ ಮತ್ತು ಬೇರೆ ಬೇರೆ ಎಕ್ಸಸೈಸ್ ಮಾಡಿಸ್ಬೇಕಾಗುತ್ತೆ. ಸ್ಟೇರ್ ಕೇಸ್ ಎಲ್ಲ ಇದ್ದರೆ ಅದನ್ನು ಹತ್ಸೋವಂಥದ್ದು. ಇದರಲ್ಲಿ ಒಂದು 3 types ಕೋಟ್ ಬರುತ್ತೆ. ಇದರಲ್ಲಿ ಇದು ಸ್ಮೂತ್ ಕೋಟ್. ಇದನ್ನು ಈಗ ನೀವೇನು ನೋಡ್ತಾ ಇದ್ದೀರಾ ಇದು ಸ್ಮೂತ್ ಕೋಟ್. ಇನ್ನೊಂದು ಲಾಂಗ್ ಕೋಟ್ ಬರುತ್ತೆ, ಬುಷಿ ಕೋಟ್ ಅಂತ ಬರುತ್ತೆ. ಜರ್ಮನ್ ಶೆಫರ್ಡ್ ತುಂಬ ಸ್ಮಾರ್ಟ್ ಆಗಿರುತ್ತೆ ಮತ್ತು ಅಷ್ಟೇ ಅದು ಫ್ರೆಂಡ್ಲಿ ಆಗಿರುತ್ತೆ ನೇಚರ್ಲಿ. ಅದೇ ಬೇರೆಯವರು ಯಾರೋ ಔಟರ್ಸ್ ಸ್ಟ್ರೇಂಜರ್ಸ್ ಏನಾರು ಬಂತು ಅಂತ ಹೇಳಿದ್ರೆ ಅಷ್ಟೇ ಅಗ್ರೆಸಿವ್ ಕೂಡ ಇರುತ್ತೆ. ಮನೇಲಿ ಇದು ಎಲ್ಲರ ಜೊತೆ ಒಂದು ಫ್ಯಾಮಿಲಿ ಮೆಂಬರ್ ಆಗಿರುತ್ತೆ. ಇದು ಓನರ್ ಜೊತೆ ಅಷ್ಟೇ ಲಾಯಲ್ ಆಗಿರುತ್ತೆ, ಅಷ್ಟೇ ಫ್ರೆಂಡ್ಲಿಯಾಗಿ ಕೂಡ ಇರುತ್ತೆ ಕಿಡ್ಸ್ ಜೊತೆಗೆ. ಮತ್ತು ಇದು ಒಂಟಿಯಾಗಿರ್ಲಿಕ್ಕೆ ಇಷ್ಟಪಡೋದಿಲ್ಲ. ಇದಕ್ಕೆ ಕಂಪ್ಯಾನಿಯನ್ಸ್ ಬೇಕು. ಇನ್ ಕೇಸ್ ನಾವೇನೋ ಒಂಟಿಯಾಗಿ ಬಿಟ್ಟ ಸಂದರ್ಭದಲ್ಲಿ ಅದು ಊಟ ಮಾಡೋದಿಲ್ಲ ಮತ್ತು ಅದಕ್ಕೆ ಏನು ಆರೋಗ್ಯ ಕೆಡುವಂಥದ್ದಾಗುತ್ತೆ, ಜ್ವರ ಬರೋದು ಈ ರೀತಿ. ಮತ್ತು ಅದು ಕೂಡ ತುಂಬ ಫೀಲ್ ಮಾಡುತ್ತೆ. ಡಾಗ್ಸಲ್ಲಿ ನೀವು ನೋಡಿರ್ಬೋದು ನೀವು. ಅದರಲ್ಲಿ ಜರ್ಮನ್ ಶೆಫರ್ಡ್ ಅದನ್ನು ಸ್ವಲ್ಪ ಜಾಸ್ತಿ ಅಟ್ಯಾಚ್ಮೆಂಟ್ ಜಾಸ್ತಿ ಹ್ಯೂಮನ್ಸ್ ಜೊತೆಗೆ. ಸೊ ನೀವು ಕೆಲವರು ಎಲ್ಲೇ ಹೋದರೂ ಸಹ ಅದನ್ನು ಕ್ಯಾರಿ ಮಾಡ್ತಾ ಹೋಗ್ತಾರೆ. ಅದು ಯಾಕಂದರೆ ಅವ್ರಿಗೆ ಗೊತ್ತಿರುತ್ತೆ ಅವ್ರ ಡಾಗ್ಸ್ ಬಗ್ಗೆ ಏನಂತೇಳಿ. ಈಗ ಅವ್ರು ಒಂದ್ಸರಿ ಆಚೆ ಏನಾದ್ರು ಹೋಗಿ ಮತ್ತೆ ಬರುವಾಗ ಅದರದ್ದು ಮತ್ತೆ ಮೇಂಟೈನ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ನಿಮಗೆ ಕಲರ್ಸಲ್ಲಿ 3 ಕಲರ್ಸ್ ಬರುತ್ತೆ. ನೀವೇನು ನೋಡ್ತಾ ಇದ್ರೆ ಇಲ್ಲಿ ಬೆನ್ನ ಮೇಲೆಲ್ಲ ಬ್ಲ್ಯಾಕ್ ಬರುತ್ತೆ ಮತ್ತು ಈ ಫೇಸಲ್ಲಿ ಬ್ಲ್ಯಾಕ್ ಇರುತ್ತೆ, ಮಾಸ್ಕ್ ಅದು. ಜೊತೆಗೆ ಇಯರ್ಸ್ ಸ್ವಲ್ಪ ಲೈಟಾಗಿ ಬ್ಲ್ಯಾಕ್ ಬರುತ್ತೆ. ಇನ್ನೆಲ್ಲ ಟ್ಯಾನ್ ಅಂತಂದರೆ ಬ್ರೌನ್. ಏನು ನೋಡ್ತಾ ಇದ್ರೆ ನೀವು ಬ್ರೌನ್ ಕಲರ್ನ ಟ್ಯಾನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಇನ್ನೊಂದು ಸಿಲ್ವರ್ ಕಲರ್ ಬರುತ್ತೆ ಮತ್ತು ವೈಟ್ ಬ್ಲ್ಯಾಕ್ ಬರುತ್ತೆ ಈ ಜರ್ಮನ್ ಶೆಫರ್ಡಲ್ಲಿ. ಅದು ತುಂಬ ರೇರ್ ಕಲರ್ಸ್ ಅದು. ಅದನ್ನು ಅಷ್ಟೇ ಕಾಸ್ಟ್ ಕೂಡ ಜಾಸ್ತಿ ಇರುತ್ತೆ ಅದಕ್ಕೆ. ಇದು ರೆಗ್ಯುಲರ್ ಆಗಿ ಸಿಗೋವಂಥ ನಿಮಗೆ ಕಲರ್ಸ್ ಅಂತಂದರೆ ನೀವೇನು ನೋಡ್ತಾ ಇದ್ದೀರಾ ಬ್ಲ್ಯಾಕ್ ಆ್ಯಂಡ್ ಟ್ಯಾನ್ ರೆಗ್ಯುಲರಾಗಿ ಸಿಗೋದು. ಎಲ್ಲರೂ ಇದನ್ನು ಕೂಡ ಜಾಸ್ತಿ ಲೈಕ್ ಮಾಡ್ತಾರೆ. ನಾವು ಪ್ಯೂರಿಟಿ ಹೇಗೆ ಚೆಕ್ ಮಾಡೋದು ಅಂತ ಹೇಳಿದ್ರೆ ಜರ್ಮನ್ ಶೆಫರ್ಡ್ನ ನೀವು ಪಪ್ಪಿ ಏನಾದ್ರು ತೊಗೊಳಕ್ಕೆ ಹೋದಂಥ ಸಂದರ್ಭದಲ್ಲಿ ನೋಡಿ, ಇದು ಇಯರ್ಸ್ ಇದೆಯಲ್ಲ, ಈ ಇಯರ್ಸ್ ಯಾವಾಗಲೂ ನಿಂತ್ಕೊಂಡಿರ್ಬೇಕು. ಈಗ ನೀವು ಬೇರೆ ಡಾಬರ್ಮನ್, ಲ್ಯಾಬ್ರಡಾರ್ ಅಥವಾ ಗೋಲ್ಡನ್ ರಿಟ್ರೀವರ್ ಆದರೆ ಇಯರ್ ಬೆಂಡ್ ಆಗಿರುತ್ತೆ. ಬಟ್ ಜರ್ಮನ್ ಶೆಫರ್ಡಲ್ಲಿ ನಿಮಗೆ ಆ ರೀತಿ ಇಯರ್ ಬೆಂಡ್ ಇರೋದಿಲ್ಲ. ಅಂದರೆ ನಿಮಗೆ ಮರಿ ನೋಡಿದಾಗ ನಿಮಗೆ ಅದು ಹಾಗೆ ಸ್ವಲ್ಪ ಬೆಂಡ್ ಆಗಿರುತ್ತೆ. ಅದು ನಿಮಗೆ 45 days ಆದ ನಂತರ ಅದು ಆಟೋಮೆಟಿಕಲಿ ಅದು ಹಾಗೇ ಸ್ಟಿಫ್ ಆಗ್ತಾ ಬರುತ್ತೆ. ಅದು ನೋಡ್ಕೊಂಡು ನೀವು ತೊಗೋಬೇಕಾಗುತ್ತೆ. ಮತ್ತು ಮಾಸ್ಕ್ ಬ್ಲ್ಯಾಕ್ ಇರಬೇಕು ನಿಮಗೆ. ಇದು ಫೇಸ್ ಪಾಯಿಂಟೆಡ್ ಆಗಿರಬೇಕು. ಅದೇ ಕೆಲವೊಂದು ಬಾಕ್ಸ್ ಫೇಸ್ ಬರುತ್ತೆ, ಅದು ಗುಂಡ್ಬಿಲ್ ಅಂತ ಬರುತ್ತೆ. ಅದೇ ಬೇರೆ ಶೆಫರ್ಡ್ ಬರುತ್ತೆ ಶೆಫರ್ಡಲ್ಲಿ. ಆದರೆ ಮ್ಯಾಕ್ಸಿಮಮ್ ನಿಮಗೆ ರೆಗ್ಯುಲರ್ ಆಗಿ ಸಿಗೋವಂಥದ್ದು ಫೇಸ್ ಪಾಯಿಂಟೆಡ್ ಫೇಸ್ ಇರುತ್ತೆ. ಪಾಯಿಂಟೆಡ್ ಅಂದರೆ ಅಷ್ಟೊಂದು ಪಾಯಿಂಟೆಡ್ ಆಗಲ್ಲ. ಆನಂತರ ನೋಡಿ ಹಿಪ್ ನೋಡಿ, ಇದು ಸೊಂಟ ಏನಿದೆ ಇದು ಹೀಗೆ ನೀಳವಾಗಿ ಬರಬೇಕು. ಈ ಬೆನ್ನು ನೀಳವಾಗಿ ಬಂದು ಸೊಂಟ ಹೀಗೆ ಬೆಂಡಾಗಿರಬೇಕು. ಇದು ಶೋ ಕ್ವಾಲಿಟಿಲಿ ನಂಬರ್ 1 ಬ್ರೀಡ್. ಇದು ನಾನು ನಿಮ್ಗೆ ಏನು ತೋರಿಸ್ತಾ ಏನಿದು ಹಿಪ್ ಈಗ ಡೌನ್ ಇದ್ದು ಕ್ವಾಲಿಟಿಲಿ ನೋಡಿ. ನಾವು ಸ್ಟ್ಯಾಗ್ ಅಂತ ಹೇಳ್ತೀವಿ ಇದಕ್ಕೆ. ಸ್ಟ್ಯಾಗಿಗೆ ನಿಂತ್ಕೊಂಡ್ರೆ ನಾವು ಆ್ಯಕ್ಚುಲಿ ಏನು ನಿಲ್ಲಿಸಿಲ್ಲ ನಾನು ನೋಡಿ, ಸ್ಟ್ಯಾಗಿಗೆ ನಿಂತ್ಕೋಬೇಕಿದ್ದು. ಇದೇ ಬೆಸ್ಟ್ ಕ್ವಾಲಿಟಿ. ಜರ್ಮನ್ ಶೆಫರ್ಡಲ್ಲಿ ಈ ರೀತಿ ಕ್ವಾಲಿಟಿ ಇದ್ದಂಥ ಸಂದರ್ಭದಲ್ಲಿ ಅದು ಶೋ ಕ್ವಾಲಿಟಿ ಅಂತ ಫಸ್ಟ್ ಚೆಕ್ ಮಾಡ್ಕೊಳ್ಳಿ. ಕೆಲವರು ಏನು ಮಾಡ್ತಾರೆ ಅಂದರೆ ಶೋ ಕ್ವಾಲಿಟಿ ಅಂತ ಹೇಳ್ಬಿಟ್ಟು ನಿಮಗೆ ಅದು ಬೇರೆ ಬೇರೆ ಬ್ರೀಡ್ ಕೊಡ್ತಾರೆ. ಹೇಳ್ಬಾರ್ದು. ನೀವು ತಗೊಳ್ಳೋದಕ್ಕೆ ಮುಂಚೆ ನಿಮ್ಗೆ ಯಾರೋ ಗೊತ್ತಿರೋ ಪರಿಚಯ ಇರೋರನ್ನ ಹೋಗ್ಬಿಟ್ಟು ಅಥವಾ ಈ ರೀತಿ ನಮ್ಮ ವೀಡಿಯೋನ ಚೆಕ್ ಮಾಡ್ಕೊಂಡು ನೀವು ತಗೊಳ್ಳೋದ್ರಿಂದ ನಿಮಗೆ ಒಳ್ಳೆ ಪ್ಯೂರಿಟಿ ಆಗಿರೋವಂಥ ಜರ್ಮನ್ ಶೆಫರ್ಡ್ ಸಿಗುತ್ತೆ. ಜೊತೆಗೆ ಈ ಟೇಲ್ ಇದೆಯಲ್ಲ ನೋಡಿ, ಟೇಲ್ ನಿಮಗೆ ನೆಲಕ್ಕೆ ಹೀಗೆ ಟಚ್ ಆಗಬೇಕಿದು. ಲೆಂತ್ ಇರಬೇಕು ತುಂಬಾ. ಟೇಲ್ ನೋಡಿ ಎಷ್ಟು ಲೆಂತ್ ಇದೆ. ಈ ಲೆಂತ್ ಇರೋದ್ರಿಂದ ಟೇಲ್ ನಿಮಗೆ ಶೋ ಅಲ್ಲಿ ಅದು ಸ್ಟ್ಯಾಗ್ ಎಲ್ಲ ತುಂಬ ಯೂಸ್ ಆಗುತ್ತೆ. ಮತ್ತು ಈಗ ರಿಂಗ್ ಆಗಬಾರ್ದು ಟೇಲ್. ರಿಂಗ್ ಯಾವುದು ಅಂತಂದರೆ ರಾಟ್ ವೀಲರ್ಗೆ ಮತ್ತು ಬೇರೆ ಬೇರೆ ಬ್ರೀಡಲ್ಲಿ ರಿಂಗ್ ಬರುತ್ತೆ. ಜರ್ಮನ್ ಶೆಫರ್ಡಲ್ಲಿ ರಿಂಗ್ ಬರಲ್ಲ. ಇನ್ ಕೇಸ್ ಏನಾದ್ರು ಆ ರೀತಿ ಟೇಲ್ನ ರಿಂಗ್ ಇತ್ತು ಅಂದರೆ ಅದು ಕ್ರಾಸ್ ಬ್ರೀಡ್ ಅಂತೇಳಿ ನೀವು ಆಗಲೇ ಡಿಸೈಡ್ ಮಾಡ್ಕೋಬೇಕು.
ನೋಡಿದ್ರಲ್ಲ ನೀವು ಜರ್ಮನ್ ಶೆಫರ್ಡ್ ಹೇಗೆ ಅದರದ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಏನಿರುತ್ತೆ ಅಂತೇಳಿ, ಜೊತೆಗೆ ಅದು ಪ್ಯೂರಿಟಿ ಹೇಗೆ ಚೆಕ್ ಮಾಡೋದು ಅಂತ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನು ಮುಂದೆ ನಾನು ನಿಮಗೆ ವೆರೈಟಿ ಡಾಗ್ ಬ್ರೀಡ್ಗಳ ಬಗ್ಗೆ ನಾನು ನಿಮಗೆ ಹೀಗೆ ಹೇಳ್ತಾ ಹೋಗ್ತೀನಿ. ಓಕೆ, ಸಿ ಯು, ಬಾಯ್.